ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಯು ಜಿ ಸಿ ನೆಟ್ ಜೂನ್ 2026 ಎಕ್ಸಾಮ್ ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ಈ ವಿಡಿಯೋದಲ್ಲಿ ಯಾಕೆ ಈ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ಬಿಕಾಸ್ ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲೈ ಮಾಡಬೇಕಾದ್ರೆ ಮಿಸ್ ಆಗಬಾರ್ದು ಅಂತ ಫಸ್ಟೇ ಕಂಪ್ಲೀಟಾಗಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಫಸ್ಟ್ ರೆಡಿ ಇಟ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಫಸ್ಟು ನೀವು ರಿಜಿಸ್ಟರ್ ಮಾಡೋದಕ್ಕೆ ಫಸ್ಟ್ ನಿಮಗೆ ಇಮೇಲ್ ಐ ಡಿ ಬೇಕಾಗುತ್ತೆ ಆ್ಯಂಡ್ ಒಂದು ಮೊಬೈಲ್ ನಂಬರ್. ಆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ನಿಮ್ಮ ಒಂದು ಅಂದರೆ ಆಕ್ಸೆಸಿಬಲ್ ಆಗಿರಬೇಕು, ಯಾಕಂದರೆ OTP ಬರ್ತಾನೆ ಇರುತ್ತೆ. ದಟ್ ಈಸ್ ವೈ ಅದಕ್ಕೆ ಅದು ನಿಮ್ಮ ಹತ್ರನೇ ಇರಲಿ. ನೀವು ಇನ್ ಕೇಸ್ ನೀವು ಅಪ್ಲೈ ಮಾಡ್ತಿಲ್ಲ, ಸೈಬರಲ್ಲಿ ಬೇರೆ ಕಡೆ ಅಪ್ಲೈ ಮಾಡಿಸ್ತಿದ್ದೀರಾ ಅಂದರೂ ಅಷ್ಟೇ OTP ಬೇಕಾಗುತ್ತೆ, ಅದಕ್ಕೆ ರೆಡಿ ಇಟ್ಕೊಂಡಿರಿ. ಫಸ್ಟು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಇಮೇಲ್ ಐ ಡಿ ಮತ್ತು ನಿಮ್ಮ ನಂಬರ್ ಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಂತ, ನಿಮ್ಮ ಹತ್ರ ನಿಮ್ಮ ಒಂದು ಫೋಟೋ ಹತ್ರ ಒಂದು ಫೋಟೋ ಇರಬೇಕು ಆ್ಯಂಡ್ ಮತ್ತು ನಿಮ್ಮ ಒಂದು ಸಿಗ್ನೇಚರ್ ಫೋಟೋ ಇರಬೇಕು. ಇದಿಷ್ಟು JPG ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ. ಆ್ಯಂಡ್ ನೋಡಿ, ಸ್ಪೆಸಿಫಿಕೇಷನ್ ಇದೆ 10 KB ಟು 200 KBಯಲ್ಲಿ ನಿಮ್ಮ ಒಂದು ಫೋಟೋಗ್ರಾಫ್ ಇರಬೇಕಾಗುತ್ತೆ ಆ್ಯಂಡ್ 10 KB ಟು 50 KBಯಲ್ಲಿ ನಿಮ್ಮ ಒಂದು ಸಿಗ್ನೇಚರ್ JPG ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ PWD ಅಥವಾ PWBD ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದು 50 KB ಟು 300 KBಯಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವುದೇ ರೀತಿಯಾಗಿ ಬೇರೆಯವರ ಒಂದು ಸರ್ಟಿಫಿಕೇಟ್ ಆಗಲಿ, ಫೋಟೋ ಆಗಲಿ, ಸಿಗ್ನೇಚರ್ ಆಗಿ ಅಪ್ಲೋಡ್ ಮಾಡೋ ಹಾಗಿಲ್ಲ. ಇದು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಇನ್ ಕೇಸ್ ಆ ರೀತಿಯಾಗಿ ಕಂಡು ಬಂದಲ್ಲಿ ನಿಮ್ಮನ್ನ ಟರ್ಮಿನೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮ್ಮ ಒಂದು ಫೋಟೋನ ಮತ್ತು ಸಿಗ್ನೇಚರ್ನ ಮಾತ್ರ ಅಪ್ಲೋಡ್ ಮಾಡಿ ಅಪ್ಲೈ ಮಾಡೋದಕ್ಕೂ ಮುಂಚೆ. ಆ್ಯಂಡ್ ಆಲ್ಸೋ ನಿಮಗೆ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿರಬೇಕಾಗುತ್ತೆ. ನೋಡ್ಕೊಳ್ಳಿ, ಇನ್ ಕೇಸ್ ಅದು ವ್ಯಾಲಿಡಿಟಿ ಏನಾದರೂ ಮುಗ್ದು ಹೋಗ್ತಾ ಇದೆ ಅಂದರೆ ಈಗಲೇ ಅಪ್ಲೈ ಮಾಡಿ ಹೊಸ ತೊಗೊಳೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಇದೆ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ APAR ID ಅಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರಿ. ಈ ಒಂದು 12 ಡಿಜಿಟ್ ಯೂನಿಕ್ ನಂಬರ್ ನಿಮಗೆ ಬೇಕಾಗುತ್ತೆ. ಇಟ್ ಈಸ್ ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಆ್ಯಂಡ್ ABC ID ಅಂತಲೂ ಸಹ ಕರೀತಾರೆ. ಈ ಒಂದು ABC ID ಈ ID ನಿಮಗೆ ಬೇಕಾಗುತ್ತೆ ನೀವು ಎಕ್ಸಾಮ್ ಅಪ್ಲೈ ಮಾಡಬೇಕಾದ್ರೆ. ಇದು ಒಂದು ಮ್ಯಾಂಡೇಟ್ರಿಯಾಗಿ ರೆಡಿ ಇಟ್ಕೊಂಡಿರಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನು ಬೇಕಾಗುತ್ತೆ ಅಂತಂದರೆ, ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಏನಿರುತ್ತೆ ನೀವು ಮೊದಲೇ ಡಿಸೈಡ್ ಆಗಿರಿ ಯಾವ ಒಂದು ಸ್ಟೇಟು ಮತ್ತು ಯಾವ ಒಂದು ಡಿಸ್ಟಿಕಲ್ಲಿ ನಿಮಗೆ ಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಫೀ ಪೇಮೆಂಟ್ಗೆ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ UPI ಮುಖಾಂತರನೂ ಸಹ ನೀವು ಅಪ್ಲೈ ಮಾಡಬಹುದು. ಅದಕ್ಕೆ ನೀವು ಇನ್ ಕೇಸ್ UPIಯಲ್ಲಿ ಮಾಡ್ತಿದ್ರೆ ಅಂದರೆ ಮೊದಲೇ ಅಕೌಂಟಲ್ಲಿ ರೆಡಿ ಇಟ್ಕೊಂಡಿರಿ ಅಮೌಂಟ್ನ. ಯಾಕಂತಂದರೆ ಟ್ರಾನ್ಸಾಕ್ಷನ್ ಏನಾದರೂ ಒನ್ಸ್ ಫೇಲ್ ಆದರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ ಅಮೌಂಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ರೆಡಿ ಇಟ್ಕೊಂಡಿರಿ ಪೇ ಮಾಡೋದಕ್ಕೆ. ಇದಿಷ್ಟು ಬೇಕಾಗಿರುವಂಥ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಸ್ ಅಥವಾ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡೋದಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ಮಿಸ್ಟೇಕ್ ಮಾಡದೆ ಎಕ್ಸಾಮ್ನ ಅಪ್ಲೈ ಮಾಡಿ. ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಎಕ್ಸಾಮ್ ಪ್ರಿಪ್ರೇಷನ್ ಆಗಲಿ ಅಥವಾ ಎಕ್ಸಾಮಿನೇಷನಲ್ಲಾಗಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ನೂ ಸಹ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.